ಗುರುಗಳೀಗ ಮತ್ತೊಂದು ವಿಚಾರ ಏನಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ದುಡ್ಡು ಅನ್ನೋದು ತುಂಬಾನೇ ಮಹತ್ವದ ಅಂಶ. ಸೊ ಸಾಕಷ್ಟು ಜನಕ್ಕೆ ಏನಂದ್ರೆ ನಾವು ದುಡ್ಡು ಸಂಪಾದನೆ ಮಾಡ್ತೀವಿ ಉಳಿಯಲ್ಲ ಅನ್ನೋದು ಕೂಡ ಈ ಒಂದೆಲ್ಲ ವಿಚಾರ ಇರುತ್ತೆ. ಅದು ಯಾಕೆ ಹಾಗಾಗತ್ತೆ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ, ಸರಿ, ಈ ದುಡ್ಡು ಕಾಸು ಫ್ಲೋ ಆಗ್ತಾ ಇಲ್ಲ, ದುಡ್ಡು ಕಾಸು ಬ್ಲಾಕೇಜ್ ಆಗಿದೆ, ಇದರ ಅರ್ಥ ನಿಮ್ಮ ಲಕ್ ಕೆಟ್ಟಿದೆ ಅಂತಲ್ಲ. ದುಡ್ಡಿನ ಹರಿವಿಕೆ ಮೋಡ್ ಚೇಂಜ್ ಆಗಿದೆ, ಎಲ್ಲೋ ಒಂದು ಕಡೆ ಚದುರಿಸ್ತಾ ಇದೆ ಅಂತ ಅರ್ಥ. ದುಡ್ಡೇ ಬಂದಿಲ್ಲ ಅಂದರೆ ನೀವು ದರಿದ್ರರು ಅಥವಾ ನಿಮ್ಗೆ ಕೆಟ್ಟ ಲಕ್ ಇದೆ, ಬ್ಯಾಡ್ ಲಕ್ ಇದೆ, ಈ ಥರದಂಥದ್ದಲ್ಲ. ಸೊ ಇದ್ರಲ್ಲಿ ಯಾವುದೋ ಹರಿವು ಇರುತ್ತೆ, ಚೇಂಜ್ ಡೈವರ್ಷನ್ ತೊಗೊಂಡಿರುತ್ತೆ. ನೀವು ಅದನ್ನು ರೀರೂಟ್ ಮಾಡಿಕೊಂಡು ಪ್ರಾಪರಾಗಿ ಮಾಡ್ಕೋಬೇಕು. ಇದಕ್ಕೆ ಮೂಲವಾಗಿ ಏನು ಬೇಕಂದರೆ ನಿಮ್ಮ ಆಂತರಿಕ ಶಕ್ತಿ, ನಿಮ್ಮ ಅಂತರ್ಮನದ ಶಕ್ತಿ. ಯಾವಾಗ ನಿಮ್ಮ ಅಂತರ್ಮನ ಶಕ್ತಿ, ನಿಮ್ಮಲ್ಲಿರೋ ಶಕ್ತಿ ಕ್ಷೀಣಿಸಿರುತ್ತೋ ಆವಾಗ ಏನಾಗ್ಬಿಡುತ್ತೆ, ಈ ಥರ ಸಮಸ್ಯೆಗಳು, ದುಡ್ಡು ಬೇರೆ ಕಡೆ ಡೈವರ್ಟ್ ಆಗೋದು, ದುಡ್ಡು ಬಾರದೇ ಇರೋದು, ದುಡ್ಡು ಬ್ಲಾಕೇಜ್ ಆಗೋದು. ಸೊ ಇವೆಲ್ಲಕ್ಕೂ ಮೂಲ ಕಾರಣ ಹೊರಗಡೆ ಇರಲ್ಲ, ನಿಮ್ಮ ಅಂತರಂಗದಲ್ಲಿರುತ್ತೆ, ನಿಮ್ಮ ಅಂತರಾಳದಲ್ಲಿ ಸಮಸ್ಯೆ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ಈ ಸಮಸ್ಯೆನ ನಿಮ್ಮಲ್ಲೇ ನೀವು ಕಂಡುಕೊಳ್ಳೋದು ಬದಲು ಬೇರೆ ಕಡೆ ಹುಡುಕಾಡ್ತೀರಾ. ಸಮಸ್ಯೆ ನಿಮ್ಮದು, ಉತ್ತರ ನಿಮ್ಮಲ್ಲೇ ಇರುತ್ತೆ. ಅದನ್ನು ನೀವು ಅನ್ವೇಷಣೆ ಮಾಡ್ಕೋಬೇಕು, ಅದನ್ನು ನೀವು ನಿಮ್ಮಷ್ಟಕ್ಕೆ ನೀವು ಕಂಡುಕೊಳ್ಳುವಂಥ ಪ್ರಯತ್ನ ಪಡಬೇಕು. ಇವಾಗ ಹೇಳಿದ್ರೆ ಯಾಕೆ ಸಮಸ್ಯೆ ಆಗತ್ತೆ ಅಂತ ಹೇಳಿ, ಸೊ ಅದಕ್ಕೆ ಒಂದು ಪರಿಹಾರ ಅಂತ ಹೇಳೋದಾದ್ರೆ ಯಾವ ರೀತಿ ಈ ವಿಚಾರದಲ್ಲಿ ನಾವು ಪರಿಹಾರವನ್ನು ಮಾಡ್ಕೊಳ್ಬೋದು, ಅದಕ್ಕೆ ಏನು ಹೇಳ್ತೀರಾ ನೀವು? ಈಗ ದುಡ್ಡು ಕಾಸು ಬ್ಲಾಕ್ ಆಗಿದೆ, ಇದು ಫಂಡ್ ಫ್ಲೋ ಆಗಬೇಕು ಅಥವಾ ದುಡ್ಡು ಕಾಸದಲ್ಲಿ ಏರುಪೇರು ಆಗ್ತದೆ. ಇದಕ್ಕೆಲ್ಲ ಮೂಲ ಕಾರಣ ನಿಮ್ಗಾಗಿರುವಂತಹ ನಿಮ್ಮಲ್ಲೇ ನೀವು ನಿಮ್ಮ ಎನರ್ಜಿಯನ್ನು ಚದುರಿಸಿರುವಂಥದ್ದು, ನಿಮ್ಮಲ್ಲಿ ಸ್ಟೆಬಿಲಿಟಿ ಇರದೇ ಇರುವಂಥದ್ದು, ಅಥವಾ ನೀವು ಕೆಲವೊಂದು ವಿಷಯಗಳು ನಕಾರಾತ್ಮಕವಾಗಿ ಮಾತಾಡೋದ್ರಿಂದ, ಅದಲ್ಲದೆ ನೀವು ಒಂದು ಈರ್ಷ್ಯಾಭಾವದಿಂದ ಅಥವಾ ಯಾವುದೋ ಒಬ್ಬರಿಗೆ ಕೆಟ್ಟದ್ದು ಬಯಸೋದ್ರಿಂದ, ಅಂದರೆ ನಿಮ್ಮಲ್ಲಿ ನೀವು ನೆಗೆಟಿವಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಂಡ್ ಫ್ಲೋ ಆಗೋದನ್ನು ಕಮ್ಮಿ ಆಗೋಗುತ್ತೆ. ನೀವು ಯಾರಿಗೊಬ್ರಿಗೆ ಈರ್ಷ್ಯೆ ಮಾಡಬೇಕು, ಯಾರಿಗೊಬ್ಬರಿಗೆ ಹಿಂಸೆ ಮಾಡಬೇಕು, ಯಾರೊಬ್ಬರಿಗೆ ವಿಷಯದಲ್ಲಿ ನೀವು ಸ್ಟಕಪ್ ಹಾಕುತ್ತಾಗ ಏನಾಗುತ್ತೆ, ನಿಮ್ಮಲ್ಲಿ ಆ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ. ಈ ನೆಗೆಟಿವಿಟಿ ಏನು ಮಾಡುತ್ತೆ, ನಿಮ್ಮನ್ನು ಏಳಿಗೆ ಆಗೋಕ್ಕೆ ಬಿಡಲ್ಲ. ಸೊ ಪ್ರಮುಖವಾಗಿ ನೀವು ಏನು ಅರ್ಥ ಮಾಡ್ಕೋಬೇಕಂತಂದರೆ, ನಿಮ್ಮಷ್ಟಕ್ಕೆ ನೀವು ಶುದ್ಧೀಕರಣವಾಗಿರಬೇಕು ಮತ್ತು ನಿಮ್ಮಷ್ಟಕ್ಕೆ ನೀವು ಯಾವತ್ತೂ ಸಾತ್ವಿಕವಾಗಿ ಪ್ಲೇನಾಗಿ ಥಿಂಕ್ ಮಾಡುವಂತಹ ಒಂದು ಆ್ಯಕ್ಟಿವಿಟಿ ಅಥವಾ ಒಂದು ಯಾವುದೊಂದು ರೂಢಿಯನ್ನು ನೀವು ಮಾಡ್ಕೊಳ್ಬೇಕು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಎನರ್ಜಿ ಫ್ಲೋ ಕ್ಲಿಯರ್ ಆದಾಗ ದುಡ್ಡು ಕಾಸು ಅನ್ನೋದು ಇಮಿಡಿಯೇಟಾಗಿ ಫಂಡ್ ಫ್ಲೋ ಆಗುತ್ತೆ. ಇನ್ನೂ ಸ್ವಲ್ಪ ಆಧ್ಯಾತ್ಮಿಕ ಮಾರ್ಗದಲ್ಲಿ ಈ ಒಂದು ನಿಮ್ಮಷ್ಟಕ್ಕೆ ನೀವು ಹೇಗೆ ಪ್ಯೂರಿಫಿಕೇಷನ್ ಮಾಡ್ಕೋಬೋದು ಅಂದರೆ, ಯಾಕಂದರೆ ವಿಚಾರಧಾರೆಗಳ ಮುಖಾಂತರ ನಿಮ್ಮಲ್ಲಿ ನೆಗೆಟಿವಿಟಿ ಬರುವಂಥದ್ದು. ಈ ವಿಚಾರಧಾರೆಗಳನ್ನು ಹೇಗೆ ಶುದ್ಧಿಸ್ಕೋಬೋದು ಅಂತಂದರೆ, ಇವು ಚಿಕ್ಕದಂಥ ಪರಿಹಾರ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಇದನ್ನು ಎಲ್ಲರೂ ಕೂಡ ಮಾಡಿಕೊಳ್ಳಿ. ಅಮಾವಾಸ್ಯೆ ಮತ್ತು ಮಂಗಳವಾರ ದಿನಂಪ್ರತಿ ಸಂಜೆ, ಅಮಾವಾಸ್ಯೆ ಮಂಗಳವಾರದ ಸಂಜೆ ಅಂದರೆ ಸಮ್ವೇರ್ ಅರೌಂಡ್ 6:30 7 o'clock ಎಳ್ಳೆಣ್ಣೆ ದೀಪನ ಹಚ್ಚಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಸುಮ್ಮನೆ ನಿಮ್ಮಷ್ಟು ಪ್ರಾರ್ಥನೆ ಮಾಡಿಕೊಂಡು, ನನ್ನಲ್ಲಿರುವಂತಹ ಎಲ್ಲ ಥರ ನಕಾರಾತ್ಮಕ ಆಲೋಚನೆ ಮತ್ತು ನನ್ನ ಶರೀರದಲ್ಲಿರುವಂತಹ ನನ್ನ ಸಪ್ಚಕ್ರ, ಪಂಚೇಂದ್ರ, ನವರಂಧ್ರ, ಸೂಕ್ತಮನ, ಜಾಗೃತಮನ, ಆತ್ಮಚಿತ್ತ, ಬುದ್ಧಿಯಲ್ಲಿ ಏನೇನು ನಕಾರಾತ್ಮತೆ ಇದೆಯೋ ಅವನ್ನೆಲ್ಲ ತ್ಯಜಿಸ್ತಾ ಇದ್ದೀನಿ ಅಂತ ಆ ದೀಪದ ಮುಂದೆ ಕೂತ್ಕೊಂಡು ನಿರಂತರವಾಗಿ 11 ಬಾರಿ ಪ್ರಾರ್ಥನೆ ಮಾಡ್ತಾ ಹೋಗಿ. ಯಾವುದು, ಮಂಗಳವಾರ ಮತ್ತು ಅಮಾವಾಸ್ಯೆ, ವಿಶೇಷವಾದ ಅಮಾವಾಸ್ಯೆ ದಿನ. ಸೊ ಇದೇನಾಗುತ್ತೆ, ನಿಮ್ಮಲ್ಲಿ ಆಟೋಮೆಟಿಕ್ಕಾಗಿ ಶುದ್ಧೀಕರಣ ಆಗುತ್ತೆ. ಅದನ್ನೇ ಏನು ಮಾಡ್ತಾರೆ, ದೀಪ ಸಂಧ್ಯಾ ಅಂತ ದೀಪ ಹಚ್ಚಬೇಕಾದಾಗಲೂ ಕೂಡ ಒಂದು ನಮಗೆ ಬುದ್ಧಿ ಒಳ್ಳೆಯದಾಗಲಿ, ಬುದ್ಧಿ ಜ್ಞಾನ ಅಭಿವೃದ್ಧಿ ಆಗಲಿ, ಶತ್ರು ಬುದ್ಧಿ ವಿನಾಶ ಆಗಲಿ, ಅದಕ್ಕೆ ನಮ್ಮಲ್ಲಿರುವಂಥ ಕೆಟ್ಟ ಶತ್ರುತ್ವ ಬುದ್ಧಿ ಕೂಡ ವಿನಾಶ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ಚೋದ್ರಿಂದ ಏನಾಗುತ್ತೆ, ಲಕ್ಷ್ಮೀ ಫ್ಲೋ ಆಗುತ್ತೆ. ಅಂದರೆ ಅರ್ಥ, ನಮ್ಮ ಪೂರ್ವಜರು ಸಂಧ್ಯಾಕಾಲದ ದೀಪ ಹಚ್ಚೋದು ಅರ್ಥ ಏನಾಗ್ತಿತ್ತು ಅಂದರೆ, ನಮ್ಮ ನಿರಂತರವಾದ ಎಲ್ಲಿ ಬ್ಲಾಕೇಜ್ ಇದ್ದಾಗ, ಅಂದರೆ ನಮ್ಮಲ್ಲಿ ನಮ್ಮ ಶುದ್ಧೀಕರಣ ಮಾಡ್ಕೊಳ್ಳೋಕ್ಕೆ ಆ ದೀಪ ಹಚ್ಚೋದು. ದೀಪ ಹಚ್ಚಿದಾಗ ಏನಾಗುತ್ತೆ, ಶುದ್ಧೀಕರಣ ಮಂತ್ರದಿಂದ ನಮಗೆ ಇಮಿಡಿಯೇಟಾಗಿ ಫಂಡ್ ಫ್ಲೋ ಆಗೋದು ಅಥವಾ ನಾವು ಹಿಡಿದ ಕೆಲಸ ಸ್ಥಿರವಾಗಿ ಯಶಸ್ವಿ ಆಗುವಂಥದ್ದು. ಅದಲ್ಲದೆ ಇವಾಗ ಕೆಲವೊಂದು ಜನ ನೋಡ್ಬೋದು, ಟೈಮ್ ಸರಿ ಇದ್ದಾಗಲೂ ಕೂಡ ರಾಂಗ್ ಡಿಸಿಷನ್ ತೊಗೊಳ್ತಾರೆ.